ಎಂದು ವಿಜಯಪುರದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಐಸಿಡಿಎಸ್ ಪ್ರತ್ಯೇಕ ನಿರ್ದೇಶನಾಲಯ ಮಾಡಿ ಮಕ್ಕಳಿಗೆ ಪೂರಕವಾದ ಪೌಷ್ಟಿಕ ಆಹಾರದ ಬದಲು ಸಂಪೂರ್ಣ ಆಹಾರ ನೀಡಿ ಹಾಗೆ ಗ್ರ್ಯಾಚ್ಯುಟಿ ಅನುದಾನದ ಬಿಡುಗಡೆಗಾಗಿ ಒತ್ತಾಯಿಸಿ 2018ರಿಂದ ಕೇಂದ್ರ ಸರ್ಕಾರದ ವೇತನ ಹೆಚ್ಚಿಸದ ಧೋರಣೆ ಖಂಡಿಸಿ ಮತ್ತು ಬಜೆಟ್ನಲ್ಲಿ ಅನುದಾನ ಹೆಚ್ಚಿಸಲು ಒತ್ತಾಯಿಸಿ ಕೋಮುವಾದಿಗಳನ್ನು ವಿಭಜನಕಾರಿಗಳನ್ನು ಹಿಮ್ಮೆಟ್ಟಿಸಿ ಜನರ ಸರ್ಕಾರವಾಗಿ ಬಂದಿರುವ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ 1.5 ಲಕ್ಷ ಅಂಗನವಾಡಿ ಬಡ ಮಹಿಳೆಯರ ಮತ್ತು ರಾಜ್ಯದ ಮಾನವ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಈ ಮಹಿಳೆಯರ ಬದುಕು ಹಸನಾಗಲು ಕೂಡಲೇ ಕಾರ್ಯಪ್ರವೃತ್ತರಾಗಬೇಕೆಂದು ಆಗ್ರಹಿಸಿ ಜಿಲ್ಲಾ ಕೇಂದ್ರಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. हमारी मांगी पूरी करो, हमारी मांगी पूरी करो, ಏನೇ ಬರಲಿ ಏನೇ ಬರಲಿ ಅಂಗನವಾಡಿ ನೌಕರರ ಸಂಘಕ್ಕೆ ಸೇರಲಿ. ಅಧಿಕಾರಿಗಳು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿಯನ್ನು ಇವತ್ತು ನೀಡ್ತೀವಿ. ನಾಳೆ ಕೂಡ ಈ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಆ ಸಂಬಂಧಪಟ್ಟಂಥ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಈ ಒಂದು ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಯಾಕಪ್ಪ ಅಂದರೆ ಇವತ್ತು 50 ವರ್ಷ ಕಳೆದರೂ ಕೂಡ LKG UKGಗಳನ್ನು ಇವತ್ತು ಇವರಿಗೆ ಕೊಡೋದ್ರ ಮೂಲಕ ಅದು ಅಲ್ಲದೆ ಅಂಗನವಾಡಿಗಳನ್ನು ಸರ್ಕಾರಿ ಕಟ್ಟಡಗಳನ್ನಾಗಿ ಮಾಡೋದ್ರ ಮೂಲಕ ಇವತ್ತು ಇವರಿಗೆ ಭದ್ರತೆಯನ್ನು ನೀಡಬೇಕು ಅಂತೇಳಿ ಇವತ್ತು ಗುಜರಾತ್ ಹೈಕೋರ್ಟ್ ಇರ್ಬೋದು ಮತ್ತು ಗ್ರ್ಯಾಚ್ಯುಟಿ ಕೊಡಬೇಕಂತೇಳಿ ಏನು ಗುಜರಾತ್ ಹೈಕೋರ್ಟ್ ಈಗಾಗಲೇ ಆದೇಶ ನೀಡಿದೆ. ಆದರೂ ಕೂಡ ಇವರು ಅವು ಯಾವುದನ್ನು ಕೂಡ ನೀಡದೆ ಇವತ್ತು 2014ರಿಂದ ಬಂದಂಥ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಏನು ಇವರಿಗೆ ಅನುದಾನ ಕೊಡ್ತಿದ್ರು ಆ ಅನುದಾನವನ್ನೇ ಪ್ರತಿ ವರ್ಷವೂ ಕೂಡ ಕಟ್ ಮಾಡ್ತಾ ಇರೋದು ಅದನ್ನು ನಾವು ಇವತ್ತು CITU ಸಂಘಟನೆಯಿಂದ ಖಂಡಿಸ್ತೀವಿ. ಅದನ್ನೇ ಮುಂಬರುವ ದಿನಗಳಲ್ಲಿ ಇನ್ನೂ ಮುಖ್ಯವಾದ ಹೋರಾಟವನ್ನು ಆ ಮೂಲಕ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀವಿ. ಸರ್, ಎಷ್ಟು ಜನ ಕೂತೀರಿ ಈಗಾಗಲೇ ಇಲ್ಲಿ ಒಂದು 1000ರಿಂದ 1200 ಜನವರೆಗೂ ಬರ್ಬೋದು ಅಂತ ನಮ್ಮ ಲೆಕ್ಕಿದೆ. ಇನ್ನೂ ನಮ್ಮ ಕಾರ್ಯಕರ್ತರು ಬರ್ತಾರೆ, ಹಳ್ಳಿಯಿಂದ ಬರಬೇಕು. ನಿಮ್ಮ ಬೇಡಿಕೆ ಏನದಲ್ಲ ಸರ್, ಸರ್ಕಾರ ಹಿಡಿಲ್ಲ ಅಂದ್ರೆ ಏನು ಮುಂದೆ ನಮ್ಮ ಹೋರಾಟ ನಿರಂತರ ಇರ್ತದೆ. ಇವತ್ತೇ ಅಲ್ಲ, ಈಗಾಗಲೇ ಇವರು ಅಂಗನವಾಡಿ ಪ್ರಾರಂಭವಾಗಿ 50 ವರ್ಷಗಳಾಗಿದೆ. 50 ವರ್ಷಗಳಿಂದ ಭಾಳ ಕನಿಷ್ಠ ಕೂಲಿಯಲ್ಲಿ ಅಂದರೆ ಫಸ್ಟಿಗೆ ಎಷ್ಟಿತ್ತು ರೀ 2,200ರಿಂದ ಇವತ್ತು 11,500ವರೆಗೆ ಪಗಾರ ತೊಗೊಂಡಿವಪ್ಪ ಅಂತಂದ್ರೆ ಅದು ಹೋರಾಟ ಮಾಡೇ ತೊಗೊಂಡಿವಿ. ಅದಕ್ಕೆ ನಾವು ನಿರಂತರ ಹೋರಾಟ ಇರ್ತದೆ ನಮ್ಮದು. ಆ ಹೋರಾಟದ ಮೂಲಕ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ. ಅದು ಅಲ್ಲದೆ ಇದು ಮಕ್ಕಳು ಮತ್ತು ಬಾಣತಿಯರ ಸಲುವಾಗಿ ಏನು ಇವರು ಕೆಲಸ ಮಾಡ್ತಾರ, ಅದು ಅಲ್ಲದೆ ಇವತ್ತು ಏನು ಚುನಾವಣೆ ಇದೆ, ಚುನಾವಣೆ ಸಂದರ್ಭದಲ್ಲಿ BLO ಅಂತೇಳಿ ಇವೆಲ್ಲ ಕೂಡ ಡ್ಯೂಟಿಯನ್ನು ಇವ್ರಿಗೆ ಹಾಕಿ ಇವರ ಮುಖಾಂತರ ಇವತ್ತು ಸರ್ಕಾರ ಕೆಲಸ ಮಾಡಿಸುತ್ತದೆ. ಆದರೆ ಇವರನ್ನು ಗುಲಾಮರ ರೀತಿಯಲ್ಲಿ ಇವತ್ತು ನಡೆಸ್ಕೊಳ್ತಾ ಇದೆ. ಹೋಗಲಾಡಿಸಿ ಇವರಿಗೆ ಕನಿಷ್ಠ ಕೂಲಿಯನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣ ಹಂದ್ರಾಳ್, CITU ಪ್ರಧಾನ ಕಾರ್ಯದರ್ಶಿ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಸಂಯೋಜಿತ ರಾಜ್ಯ ಸಮಿತಿಯ ಕರೆ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿರುವುದರಿಂದ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಒಂದು ಪ್ರತಿಭಟನೆ ಕುಳಿತಿರ್ತೇವೆ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಂಗನವಾಡಿ ನೌಕರರನ್ನು ಪ್ರತಿಯೊಂದು ಇಲಾಖೆಯೇತರ ಹೊರಗಿನ ಕೆಲಸಕ್ಕೂ ಸುದಾ ಬಳಸ್ಕೊಳ್ತಿರುವುದರಿಂದ ಮತ್ತು ಅಷ್ಟಲ್ಲದೆ ಇವತ್ತಿನ ದಿವಸ ಗುಜರಾತ್ ಹೈಕೋರ್ಟ್ ಈಗಾಗಲೇ ಅಂಗನವಾಡಿ ನೌಕರರಿಗೆ ಗ್ರ್ಯಾಚ್ಯುಟಿ ಕೊಡಬೇಕಂತ ಆದೇಶ ಮಾಡಿದೆ. ಅದರ ಭಾಗವಾಗಿ ನಮ್ಮಲ್ಲಿಯೂ ಕೂಡ ಈ ಹಿಂದೆ ಜನವರಿಯಲ್ಲಿ ಹೋರಾಟಕ್ಕೆ ಕುಳಿತಾಗ ಅದರ ಭಾಗವಾಗಿ ನಮ್ಮ ಒಂದು ಗ್ರ್ಯಾಚ್ಯುಟಿ ಅನುದಾನವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ಅದನ್ನು ಇಲ್ಲಿವರೆಗೂ ಯಾವುದೇ ನಿವೃತ್ತಿಯಾದ ಕಾರ್ಯಕರ್ತೆಯರಿಗೆ ಕೊಡಬೇಕು ಅನ್ನುವಂಥ ಜಾರಿಗೆ ವ್ಯವಸ್ಥೆ ಇನ್ನೂ ಆಗಿಲ್ಲ. ಅದನ್ನು ಶೀಘ್ರದಲ್ಲೇ ಜಾರಿಗೆ ಆಗಬೇಕು ಅಂತ ಹೇಳ್ಕೊಂಡು ಇನ್ನೊಂದು ಅದೇ ಗುಜರಾತ್ ಸರ್ಕಾರ ಗುಜರಾತ್ ಹೈಕೋರ್ಟ್ ಏನು ಆದೇಶ ಮಾಡಿದೆಪ್ಪ ಅಂದರೆ ಅಂಗನವಾಡಿ ನೌಕರರಿಗೂ ಕೂಡ 3ನೇ ಮತ್ತು 4ನೇ ದರ್ಜೆ ನೌಕರನಾಗಿ ಪರಿಗಣಿಸಬೇಕು ಅಂತ
ಹೇಳಿ ಆದೇಶ ಹೊರಡಿಸಿದೆ. ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಅನ್ವಯ ಆಗುವಂತೆ ಜಾರಿಗೆ ತರಬೇಕು. ಅಷ್ಟಲ್ಲದೆ ಇವತ್ತಿನ ದಿವಸ ಏನಪ್ಪ ಅಂತ ಕೇಳಿದ್ರೆ ಅಂಗನವಾಡಿ ನೌಕರರಿಗೆ BLO ಡ್ಯೂಟಿ ಸುದ್ದ ಅಂಗನವಾಡಿ ನೌಕರರಿಗೆ ಹಾಕ್ತಾ ಇದೆ. ಅದನ್ನು ಕೇಂದ್ರದಲ್ಲಿ ಒಬ್ಬರೇ ಕಾರ್ಯಕರ್ತರು ಇರ್ತಾರೆ ಮತ್ತು ಸಹಾಯಕರು ಒಬ್ಬರೇ ಇರ್ತಾರೆ. ಅದನ್ನು ಅಂಗನವಾಡಿ ನೌಕರರಿಗೆ BLO ಡ್ಯೂಟಿ ಹಾಕೋದ್ರಿಂದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ತೊಂದರೆ ಆಗ್ತದೆ. ಈ ರೀತಿಯಾಗಿ ನಮ್ಮ ಅನೇಕ ಕಷ್ಟಗಳಿದ್ದಾವೆ. ಅದನ್ನು ದಯಮಾಡಿ ಇದನ್ನು ಶೀಘ್ರದಲ್ಲೇ ಸರ್ಕಾರ ಅರಿತುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರದೊಳಗೆ ಮಾಡಿದಂಥ ಪ್ರತಿಭಟನೆಗೆ ಬೆಲೆ ಸಿಗಲಿಲ್ಲಪ್ಪ ಅಂತಂದ್ರೆ ರಾಜ್ಯ ಕೇಂದ್ರದಲ್ಲಿ ನಮ್ಮ CITU ನೇತೃತ್ವದ ಅಂಗನವಾಡಿ ನೌಕರರ ಸಂಘ ಹೋರಾಟಕ್ಕೆ ಇಳಿತದೆ ಅಂತ ಹೇಳ್ಕೊಂಡು ಈ ಮೂಲಕ ಸರ್ಕಾರಕ್ಕೆ ನಾವು ಹೇಳ್ಕೊಳ್ತೇವೆ. ಅಶ್ವಿನಿ ತಳವಾರ, ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಕಾರ್ಯದರ್ಶಿ. ಇದು ನಿಮ್ಮ ಧರಣಿ ನಡೀತಲ್ಲ, ಇದು ಬರೀ ಬಿಜಾಪುರ ಜಿಲ್ಲೆಗೆ ಅಥವಾ ಇನ್ನು ಇಡೀ ರಾಜ್ಯದಲ್ಲಿ? ಇಲ್ಲ, ಈ ಒಂದು ಹೋರಾಟ ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಮತ್ತು ಬೆಳಗಾವದಲ್ಲಿ ನಮ್ಮ ಸಂಘಟನೆ ಒಳಪಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತೆಯರು ಈಗಾಗಲೇ ಅಲ್ಲಿ ಅಧಿವೇಶನ ನಡೆಯುವಂಥ ಸ್ಥಳದಲ್ಲಿ ಅವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇದು ರಾಜ್ಯಾದ್ಯಂತ ಇರುವಂಥ ಹೋರಾಟ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. ಥ್ಯಾಂಕ್ ಯು.